ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡಣೆಯ ಬಿಲ್ ಇವತ್ತೇನಾದ್ರೂ ಮಂಡನೆ ಆದರೆ, ಬಹುಮತ ಏನಾದ್ರೂ ಪಡೆದುಕೊಂಡು ಈ ಬಿಲ್ ಏನಾದ್ರೂ ಪಾಸ್ ಆದ್ರೆ, ನಮ್ಮ ಕರ್ನಾಟಕದಲ್ಲಿ ಇನ್ನು ಮುಂದೆ 28 ಲೋಕಸಭಾ ಕ್ಷೇತ್ರಗಳೆಲ್ಲ ಬದಲಾಗಿ ಡಬಲ್ ಆಗುತ್ತೆ ಅದರ ಸಂಖ್ಯೆ ಅಂತ. ಸೊ ನನ್ನ ಪ್ರಕಾರ ಅಭಿವೃದ್ಧಿ ಅಥವಾ ಎಲ್ಲ ವಿಚಾರದಲ್ಲೂ ಕೂಡ ಅದು ಒಳ್ಳೇದು ಸರ್. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಸದರಿದ್ದಾಗ ಅಟ್ಲೀಸ್ಟ್ ಇಲ್ಲಿರೋ ವಾಸ್ತವ ಪರಿಸ್ಥಿತಿನ ತಲುಪಿಸುವಲ್ಲಿ ಸಹಕಾರಿ ಆಗುತ್ತೆ ಅಂತ ಅವ್ರು ಅದನ್ನ ಹೇಳ್ತಾ ಇದ್ದಾರೆ. ಎನಿವೇ ನಾವು ಕರ್ನಾಟಕದವರಾಗಿ ನಾವು ಕೂಡ ಹೆಮ್ಮೆ ಪಡಬೇಕು ಅದು ಆ ವಿಚಾರಕ್ಕೆ ಅಂತ. ಮರುವಿಂಗಡಣೆಗೆ ನಮ್ಮ ಏನು ಅಭ್ಯಂತರ ಇಲ್ಲ, ಮರುವಿಂಗಡಣೆ ಆಗ್ಲೇಬೇಕು. ಯಾಕೆಂದ್ರೆ ಅದು ಕಾನೂನು ಪ್ರಕಾರ 1971ರಿಂದ ಇವತ್ತಿನವರೆಗೆ ಆಗಿಲ್ಲ. ಅದು 2020 ಆಗ್ಲೇಬೇಕು. ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ಅದು ವೈಜ್ಞಾನಿಕವಾಗಿ ಆಗ್ಬೇಕು. ಅದು ದಕ್ಷಿಣ ಭಾರತದ ರಾಜ್ಯಗಳನ್ನ ನೀವು ಕೇಂದ್ರೀಕೃತವಾಗಿ, ನಿಮ್ಗೆ ಇಲ್ಲಿಯ ಟ್ಯಾಕ್ಸ್ ದುಡ್ಡು ನಿಮ್ಗೆ ಉತ್ತರ ಭಾರತದ ರಾಜ್ಯಗಳಿಗೆ ಬೇಕಾಗ್ತದೆ. ಇಲ್ಲಿಯ ಅನುದಾನ ಇಲ್ಲಿಂದ ತೆಗೆದುಕೊಂಡು ಹೋಗಿ ನೀವು ಉತ್ತರ ಭಾರತಕ್ಕೆ ಕೊಡ್ತೀರಿ. ಎಲ್ಲವನ್ನ ನೀವು ಉತ್ತರ ಭಾರತಕ್ಕೆ ಕೊಡುವಂತಹ ನಿಮ್ಮ ಮನಸ್ಥಿತಿ ಇರುವಾಗ, ಇಲ್ಲಿ ಸೀಟುಗಳ ಸಂಖ್ಯೆ ನೀವು ಕಡಿಮೆ ಮಾಡಿದ್ರೂ ಪರವಾಗಿಲ್ಲ. ದಕ್ಷಿಣ ಭಾರತಕ್ಕೆ ನೀವು ಉತ್ತರ ಭಾರತದ ಒಂದು ಅಥವಾ ಮಧ್ಯ ಭಾರತಕ್ಕೆ ತಾವು ಅತಿ ಹೆಚ್ಚು ಸೀಟನ್ನು ಕೊಡುವ ಒಂದು ಹುನ್ನಾರ ಇದರಲ್ಲಿ ಅಡಗಿರೋದ್ರಿಂದ ಇದು ಪಾರದರ್ಶಕವಾಗಿ ಆಗಬೇಕು, ವೈಜ್ಞಾನಿಕವಾಗಿ ಆಗಬೇಕು. ಆಮೇಲೆ ಇದು ದಕ್ಷಿಣದ ರಾಜ್ಯಗಳ ಜೊತೆಯಲ್ಲಿ ತಾವು ಒಂದು ಚರ್ಚೆ ಮಾಡಬೇಕಾಗಿತ್ತು, ವಿರೋಧ ಪಕ್ಷಗಳ ಜೊತೆಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ಇದು ದೊಡ್ಡ ಪ್ರೊಸೆಸ್. ಇದು ಏನು ಇಲ್ಲದೆ ತರಾತುರಿನಲ್ಲಿ ತಾವೇ ಅದನ್ನು ರೆಡಿ ಮಾಡಿ, ತಾವೇ ಒಂದು ಸಲ ಮಂಡನೆ ಮಾಡಿ ವಿಫಲ ಆಗಿ ತಿರ್ಗಾ ಮಂಡನೆ ಮಾಡೋದಕ್ಕೆ ತಾವು ಪ್ರಯತ್ನ ಮಾಡ್ತಾ ಇರೋದು. ಆಮೇಲೆ ಮಾನ್ಯ ಗೃಹ ಮಂತ್ರಿಗಳು ಕಳೆದ ಹಲವಾರು ದಿನಗಳಿಂದ ಅಲ್ಲಿ ಲೋಕಸಭೆಗೆ ಬರದೇ ಇರುವಂಥ ಸಂದರ್ಭದಲ್ಲಿ ಏನು ಜ್ವಲಂತ ಸಮಸ್ಯೆಗಳಿದೆ ದೇಶದಲ್ಲಿ, ಯುವಕರ ಜೊತೆ ಅವರು ನಡೆಸಿಕೊಂಡಂತಹ ಒಂದು ಏನು ಬರಬರ ಕೃತ್ಯ ಅವರು ಯುವಕರ ಜೊತೆಯಲ್ಲಿ ಈ ದೇಶದ ಭವಿಷ್ಯದ ಜೊತೆಯಲ್ಲಿ ಮಾಡಿದರು. ಅದಕ್ಕೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಅವರು ಲೋಕಸಭೆಯಲ್ಲಿ ಬರದೇ ಇರುವಾಗ ಈ ಬಿಲ್ಲನ್ನು ಇಟ್ಕೊಂಡು ತಾವು ಲೋಕಸಭೆಗೆ ಬರ್ತಾ ಇರೋದು ನೋಡಿದ್ರೆ, ಇದು ಎಲ್ಲೂ ಒಂದು ವಿಶೇಷವಾದಂತಹ ಒಂದು ಪಿತೂರಿ ಅಥವಾ ಒಂದು ಷಡ್ಯಂತ್ರದ ಅಡಿನಲ್ಲಿ ಇದೇನೋ ಆಗ್ತಾ ಇದೆ ಅನ್ನೋದನ್ನ ಜನರಿಗೆ ಅನುಮಾನ ಬರುತ್ತೆ ಅನ್ನೋ ಒಂದು ಕಾಂಗ್ರೆಸ್. ಕುಮಾರ್ ಸರ್, ಯಾವುದೇ ಆಗಲಿ ಒಂದು ಬಿಲ್ ಪಾಸ್ ಮಾಡ್ತೀರಿ, ಬಿಲ್ ಮಂಡನೆ ಮಾಡ್ತೀರಿ ಅಂತ ಅಂದಾಗ ಅದರ ಬಗ್ಗೆ ಪರ ವಿರೋಧದ ಚರ್ಚೆಗಳಾಗಬೇಕು. ಜೊತೆಗೆ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕು, ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಬೇಕು. ಬಟ್ ಇತ್ತೀಚೆಗೆ ಒಂದು ಗಂಭೀರ ಆರೋಪ ಕೇಂದ್ರದ ಮೇಲೆ ಕೇಳೋದಕ್ಕೆ ಸಿಗುತ್ತೆ. ನೀವು ಏನೇ ನಿರ್ಧಾರಗಳನ್ನ ಕೈಗೊಂಡ್ರು ಕೂಡ ಏಕಪಕ್ಷೀಯ ನಿರ್ಧಾರ ಆಗಿರುತ್ತೆ, ಯಾವುದೇ ಚರ್ಚೆಗಳಾಗಲ್ಲ, ಈ ಸರ್ವಾಧಿಕಾರಿ ಧೋರಣೆ ತಾಳ್ತಾ ಇದೆ ಕೇಂದ್ರ, ಇಂಥದ್ದೊಂದು ಅಷ್ಟು ಆರೋಪಗಳು. ಇವನ್ ಈಗ ಈ ಬಿಲ್ ಮಂಡನೆ ವಿಚಾರಕ್ಕೂ ಸಂಬಂಧಪಟ್ಟಂತೆ ನೀವು ಅಭಿಪ್ರಾಯನ ಸಂಗ್ರಹ ಮಾಡ್ತಾ ಇಲ್ಲ, ಇದ್ರ ಬಗ್ಗೆ ಚರ್ಚೆನೇ ಆಗ್ತಾ ಇಲ್ಲ, ಮುಕ್ತ ಒಂದು ಅವಕಾಶ ಕೊಡ್ಬೇಕಲ್ವಾ ನೀವು ವಿರೋಧ ಪಕ್ಷದವರಿಗೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅವರು. ತಪ್ಪು ಕಲ್ಪನೆ ಮೇಡಮ್. ನೋಡಿ, ಇದು ಸಂವಿಧಾನಿಕವಾಗಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಆಗಬೇಕಾದಾಗ ಇವತ್ತು ಭಾರತೀಯ ಜನತಾ ಪಾರ್ಟಿ NDA ಪಾರ್ಟ್ನರ್ ಸಂಖ್ಯೆ 319. ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಆಗಬೇಕು ಅಂದ್ರೆ 2/3 ಮೆಜಾರಿಟಿ ಬೇಕಾಗುತ್ತೆ. 2/3 ಮೆಜಾರಿಟಿ ಬರಬೇಕಾದಾಗ ಅದು ಎಲ್ಲ ಸರ್ವ ಪಕ್ಷಗಳ ಜೊತೆಗೂ ಅಂದ್ರೆ ವಿರೋಧ ಪಕ್ಷಗಳ ಜೊತೆಗೂ ಮಾತಾಡಿನೇ ಮಾಡಬೇಕಾಗುತ್ತೆ ಹೊರತು ಶೇಖರಣೆ ಮಾಡ್ತಾ ಇದ್ದೀರಿ, ಸಂಗ್ರಹ ಮಾಡ್ತಾ ಇದ್ದೀರಿ ಅನ್ನೋದು ಇಡೀ ದೇಶ ಗೊತ್ತಿದೆ. ಯಾವ ರೀತಿ ನಾವು ಪಕ್ಷಗಳನ್ನು ಅರ್ಥ ಇದಲ್ಲ ಮಾತಾಡಿದ್ರಿ, ಕೇಳಿಸ್ಕೊಂಡಿದ್ದೀನಿ ಹೇಳಿ. ಅದು ಆಗ್ಬೇಕಾಗುತ್ತೆ. ಒಂದು, ಈ ಬಿಲ್ಲು ಜಸ್ಟ್ ತಾನಾಗಿ ಒಂದು ನಂಬರಲ್ಲಿ ಪಾಸ್ ಆಗಲ್ಲ ಮೇಡಮ್, ವಿಸ್ತೃತವಾದ ಚರ್ಚೆ ಆಗುತ್ತೆ, ಅದು ವಿರೋಧ ಪಕ್ಷಗಳಿಗೂ ಆಗುತ್ತೆ. ನಾ ಹೇಳೋದು ಅಂತಂದ್ರೆ, ಇವ್ರು ಹೇಳ್ತಾರೆ ಉತ್ತರ ಭಾರತ ಅಂತ ಪ್ರತಿ ಸತಿ ಹೇಳ್ಬೇಕಾದಾಗ, ಭಾರತವನ್ನು 65 ವರ್ಷಗಳ ಕಾಲ ಹೆಚ್ಚು ಆಳ್ವಿಕೆ ಮಾಡಿದಂಥದ್ದು ಯಾವುದು? ಕಾಂಗ್ರೆಸ್ ಪಕ್ಷ. ಹಿಂದುಳಿದಕ್ಕೆ ಮಾಡಿದಕ್ಕೆ ಆ ರಾಜ್ಯಗಳನ್ನ ಬಿಮಾರು ರಾಜ್ಯ ಅಂತ ನಾವು ಏನೇನೆಲ್ಲ ಕರೀತಾ ಇದ್ವೋ ಅದಿವತ್ತು ಪ್ರಗತಿಯ ಪಕ್ಕಕ್ಕೆ ಬಂದಿದೆ. ಇವತ್ತು ನಿಮ್ಮ ನಾಯಕರ ಏನು ಹಿಂದಿ ಹೇರಿಕೆ ಅಥವಾ ದಕ್ಷಿಣ ರಾಜ್ಯದಲ್ಲಿ ನಿಮ್ಮ ಆಟ ನಡೀತಾ ಇಲ್ಲ ಅನ್ನೋದು ಒಂದು ತಾರತಮ್ಯ ನಿಮ್ಮ ಮನಸ್ಸಲ್ಲಿ ಇದೆ. ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ. ಈಗ 65 ವರ್ಷಗಳ ಕಾಲ ಆಡಿದಂತ ರಾಜ್ಯಗಳು ಯಾವುದು, ರಾಷ್ಟ್ರ ಯಾವುದು, ಪಕ್ಷ ಯಾವುದು? ಅದು ಕಾಂಗ್ರೆಸ್. ಅದು ಆ ರಾಜ್ಯಗಳನ್ನು ಹಿಂದುಳಿದಂತೆ ಮಾಡಿದಂಥದ್ದು ಅವ್ರದ್ದೇ ಆದ ಜವಾಬ್ದಾರಿ ಅಂತದ್ದು. ಇವತ್ತು ಯಾವುದೇ ಒಂದು ರಾಜ್ಯಗಳು ಇವಾಗ ತಗೊಂಡ್ರು ದೇ ಆರ್ ಇನ್ ದ ಫ್ರಂಟ್ ಲೈನರ್ಸ್. ಇವತ್ತು ಉತ್ತರ ಪ್ರದೇಶ ಯೋಗಿ ಅವರ ಸರ್ಕಾರದಲ್ಲಿ ಇವತ್ತು ಫ್ರಂಟ್ ಲೈನ್, ಒಂದು ಡಬಲ್ ಇಂಜಿನ್ ಸರ್ಕಾರ ಇರಬೇಕಾದಾಗ ಎಲ್ಲಾ ಫ್ರಂಟ್ಸ್ ನಲ್ಲೂ ಫ್ರಂಟ್ ಇದೆ. ಬಿಹಾರಲ್ಲೂ ಅಷ್ಟೇ. ಹಾಗಾದ್ರೆ ಇಲ್ಲಿ ತೆರಿಗೆ ದುಡ್ಡು ಅಲ್ಲೇ ಕೊಡ್ಬೇಕು ಸರ್. ಅಲ್ಲೇನ್ ಡೆವಲಪ್ಮೆಂಟ್ ಆಗಿದೆ. ಇವತ್ತು ಕಳೆದ 25 ವರ್ಷದಿಂದ ತಾವು ಗುಜರಾತ್ ನೋಡುವಂತ ಈ ದೇಶಕ್ಕೆ ಏನ್ ಮೋಸ ಮಾಡಿದ್ರಲ್ಲ, ಯಾವ ಗುಜರಾತ್ ಹಾಗಾದ್ರೆ ಬೆಂಗಳೂರು ಮೇಡಮ್ 60-80% ಟ್ಯಾಕ್ಸ್ ಬೆಂಗಳೂರು ಕಲೆಕ್ಟ್ ಆಗುತ್ತೆ. ಬೆಂಗಳೂರು ದುಡ್ಡನ್ನ ಉತ್ತರ ಕರ್ನಾಟಕಕ್ಕೆ ಯಾಕೆ ಕೊಡ್ತೀರಾ?
ಕೇಳಕ್ಕಾಗತ್ತಾ ಅದ್ನ? ಅದು ನಮ್ಮ ರಾಜ್ಯ ಸರ್. ಕೇಳಕ್ಕಾಗತ್ತಾ ಅದ್ನ? ಅದು ರಾಜ್ಯ. ದಿನ್ನೇರಿ ಅಲ್ಲ, ಪ್ರಜಾಪ್ರಭುತ್ವ ನೋಡಿ, ಇವತ್ತು ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೀವಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ಇದೀವಿ. ಇದ್ರ ಅರ್ಥ ಇದಲ್ಲ. ನಮ್ಮ ಜೊತೆಗೆ ಚರ್ಚೆ ಮಾಡಿ, ಏನೋ ಚರ್ಚೆ ಮಾಡ್ಬೇಕಂತ ಮಾಡಬೇಡಿ, ಅರ್ಥ ಆಯ್ತಾ? ನಾ ಹೇಳ್ತಾ ಇರುವಂತದ್ದು ಮೇಡಮ್, ಇಂಥ ಬಿಲ್ಗಳು ಬಂದ್ಬೇಕಾದಾಗ ಕಾನ್ಸ್ಟಿಟ್ಯೂಷನ್ ಬಿಲ್, ಲೀಡರ್ ಆಫ್ ದ ಆಪೋಸಿಷನ್ಸ್ಗೆ ಸ್ಕೈ ಇಸ್ ದ ಲಿಮಿಟ್ ಟು ಟಾಕ್ ಇನ್ ಇದನ್ನಲ್ಲಿ ಮತ್ತೆ ಚರ್ಚೆ ಮಾಡಬೇಕಾದಾಗ ನೀ ಬರೀ ಏನೋ ಒಂದು ಹೇಳ್ಬಿಟ್ಟು ಹೋಗುವಂಥದ್ದಲ್ಲ. ಸಂವಿಧಾನದ ಪುಸ್ತಕನ ಇದ್ ಮಾಡಿ ತೋರಿಸ್ಬಿಟ್ಟು ಸರ್ಕಾರ ಯಾವ ಉತ್ತರ ಕೊಡುತ್ತೆ ಆ ಕೇಳುವಂತ ತಾಳ್ಮೆನೂ ಇರ್ಬೇಕಾಗತ್ತೆ. ಆ ಕೇಳುವಂತ ತಾಳ್ಮೆನೂ ಇಲ್ವಲ್ಲ. ಇಡೀ ಸಂಸತ್ತಿನಲ್ಲಿ ಒಂದ್ ನಿಮಿಷ ಕೇಳ್ರಿ, ಅಲ್ಲ ಈಗ ಕೇಳ್ರಿ ಆಯ್ತು, ಮೇಡಮ್, ಇರ್ಷಾದ್ ಸರ್. ಅರ್ಥ ಆಗ್ತಿದೆ ಇವ್ರದ್ದು? ಅಲ್ಲಲ್ಲ, correct, ಎದುರುಕುಮಾರ್ ಸರ್ ಈಗ. ಇನ್ಸೆಕ್ಯೂರ್ ಫೀಲಿಂಗ್ ಇದೆ ಅಂತ ಗೊತ್ತಾಗ್ತಿದೆ. ಅಲ್ಲಲ್ಲ, ಒಂದ್ second ಯಾಕೆ ಇರಿ. ಇನ್ಸೆಕ್ಯೂರ್ ಇರ್ಷಾದ್ ಫೀಲಿಂಗ್? ಸರ್, ಇರ್ಷಾದ್ ಸರ್, ಒಂದ್ second ಇರಿ. ಯಾಕೆ ಇನ್ಸೆಕ್ಯೂರ್ ಫೀಲಿಂಗ್? ಈಗ ಇಡೀ ಜನಸಂಖ್ಯೆ- ಪ್ರಪಂಚ ನೋಡೈತೆ. ಯಾಕೆ ಮೈಕ್ ಆಫ್ ಯಾವ ರೀತಿ ಮಾಡ್ತಾರೆ? ಇರ್ಷಾದ್ ಸರ್, ಮಾತಾಡಕ್ ತಲೆಯಲ್ಲಿ ಏನಾದ್ರು ಇರ್ಬೇಕ್ರಿ. ರಾಹುಲ್ ಗಾಂಧಿಗೆ ತಲೆಯಲ್ಲಿ ಏನಾದ್ರು ಇದ್ರೆ ಬಾಯಲ್ಲಿ ವಾಕ್ಯಗಳು ಬರುತ್ತೆ. ತಲೆಯಲ್ಲಿ ಏನಾದ್ರು ಇಲ್ಲ ಅಂದ್ರೆ ತುಂಬಾ ಖಾಲಿ ಡಬ್ಬಗಳು, ದೇಶದ ಭವಿಷ್ಯಕ್ಕಾಗಿ, ಖಾಲಿ ಡಬ್ಬಗಳು, ದೇಶದ ಒಳ್ಳೇದಕ್ಕಾಗಿ ನೀವು ಯಾವ ಯೋಜನೆ ತರಕಾಗಿಲ್ಲ. ಹೆಸರು ಬದಲಾಯಿಸಿ ಹೊಸದಾಗಿ ನೀವು ಘೋಷಣೆ ಮಾಡ್ಕೊಂಡು ಬಗ್ಗೆ ಮಾತಾಡ್ತಾ ಇರ್ಷಾದ್ ಸರ್, ಇದ್ದೀವಿ. ನೀವು ಯೋಜನೆ ಬಗ್ಗೆ ಮಾತಾಡ್ತಾ ಇರ್ಷಾದ್ ಇದ್ದಾರೆ. ಸರ್, ಇರ್ಷಾದ್ ಕೇಳಿ ಸರ್. ಅವ್ರು ಏನಂತ. ಅವ್ರ ಆತಂಕ ಏನು? ಸರ್, ಇಲ್ಲ ನೀವು ಮಾತಾಡಿ, ಇಲ್ಲ ನಾನ್ ಮಾತಾಡಿದ್ಮೇಲೆ ನೀವು ಮಾತಾಡಿ.